PUC ಎಕ್ಸಾಮ್ ಇಟ್ಕೊಂಡು ಇನ್ನೂ ಆಡಿ ನಂಬರ್ ರಿಜಿಸ್ಟರ್ಡ್ ಲಿಸ್ಟ್ ಅನೌನ್ಸ್ ಆಗಿದ್ಯಾ ಆಗಿಲ್ವಾ ಇದ್ರ ಬಗ್ಗೆನೇ ಕೂಡ ಕೇಳ್ತಾ ಇದೀರಾ. ಯಾಕೆಂದ್ರೆ ಕೆ ಅವ್ರು ಬಿಟ್ಟಿರೋ ನೋಟಿಫಿಕೇಶನ್ ಅದೇ ತರ ಇದೆ. ಫೆಬ್ರವರಿ 20ನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಡ್ತಾರೆ, ನಾನೇ ಒಂದು ಆಡಿ ನಂಬರ್ ರಿಜಿಸ್ಟರ್ಡ್ ಲಿಸ್ಟ್ ನ ಅನೌನ್ಸ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಬಂದೇ ಇಲ್ಲ. ಹಾಗಾದ್ರೆ ನಿಮ್ಗೆ ಕಾಮನ್ ಆಗಿರೋ ಡೌಟ್ ಎರಡನೇ, ಒಂದು ಇವತ್ತು ಬರುತ್ತಾ ಅಥವಾ ಯಾವಾಗ ಬರುತ್ತೆ? ಇವೆರಡು ಪ್ರಶ್ನೆಗೆ ಆನ್ಸರ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಯಾಕೆಂದ್ರೆ ಇವತ್ತು ಕೆ ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರು ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರು ಅದನ್ನ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂದ್ರೆ ಜಸ್ಟ್ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಫಸ್ಟ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಇಲ್ಲಿ ಏನೇ KCT ಅಪ್ಡೇಟ್ಸ್ ಬಂದ್ರು ಕೂಡ ನಿಮ್ಗೆ ಫಾಸ್ಟ್ ಆಗಿ ಯಾವ್ದು ಕೂಡ ಮಿಸ್ ಆಗದೆ ಸಿಗುತ್ತೆ. ಆಫ್ ಮಾಡ್ಕೊಂಡಿದ್ರೆ ನಿಮ್ಗೆ ಒಂದ್ 2-3 ದಿನ ಆದ್ಮೇಲೆ ರಿಸೀವ್ ಮಾಡ್ಕೋತೀರಾ ಒಂದು ವಿಡಿಯೋನ, ಅವಾಗ ನಿಮ್ಗೆ ಒಂದು ವಿಡಿಯೋ ಇಂದ ಏನು ಕೂಡ ಯೂಸ್ ಇರಲ್ಲ. ಅದಕ್ಕೋಸ್ಕರ KCT ಅಪ್ಡೇಟ್ಸ್ ಫಾಸ್ಟ್ ಆಗಿ ಬೇಕಂದ್ರೆ ನೋಟಿಫಿಕೇಶನ್ ಬೆಲ್ ನ ಆನ್ ಅಂತ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ನೋಟಿಫಿಕೇಶನ್ ಎಲ್ಲ PDF ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮ್ಗೆ RD ನಂಬರ್ದು ರಿಜೆಕ್ಟೆಡ್ ಲಿಸ್ಟ್ ನ ಯಾವ ರೀತಿ ನೋಡೋದು ನಾನು ತಿಳಿಸ್ಕೊಡ್ತೀನಿ, ಆಮೇಲೆ ಅಪ್ಡೇಟ್ ಬಗ್ಗೆ ಬರ್ತೀನಿ. ಫಸ್ಟ್ ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ಎಡು ಕನ್ನಡ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಒಂದು ವೆಬ್ಸೈಟ್ ಹೋಗಿ ಅಲ್ಲಿ ಲಾಸ್ಟ್ 2ನೇ ಟ್ಯಾಬ್ ಅಲ್ಲಿ ಇರುತ್ತೆ KA ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ KCT 2020-24 ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ನೋಡಬಹುದು ಇಲ್ಲಿ KAದು ಲೇಟೆಸ್ಟ್ ನೋಟಿಫಿಕೇಶನ್ಸ್ ಎಲ್ಲ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅವರು KA ಅವರು ಒಂದು RD ನಂಬರ್ದು ರಿಜಿಸ್ಟರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದ ತಕ್ಷಣ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೆಳಗಡೆ ಲಿಂಕ್ ಬರುತ್ತೆ, ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಇದೆಯಲ್ವಾ ಅಂತ ನೋಡ್ಕೋಬಹುದು, ಅಲ್ಲಿ ಲಿಂಕ್ ಅಪ್ಡೇಟ್ ಆಗುತ್ತೆ. ಇವಾಗ ನಾವು ಅಪ್ಡೇಟ್ ಬಗ್ಗೆ ಬಂದ್ಬಿಡೋಣ. ಇಲ್ಲಿ ನೀವೆಲ್ಲರೂ ಕೂಡ RD ನಂಬರ್ದು ರಿಜಿಸ್ಟರ್ಡ್ ಲಿಸ್ಟ್ ನ ಅನೌನ್ಸ್ ಮಾಡಿದಾರಾ ಇಲ್ವಾ, ಯಾವಾಗ ಮಾಡ್ತಾರೆ ಅಂತ ಕೇಳ್ಬೋದು. ಇದುವರೆಗೂ ಕೂಡ KA ವೆಬ್ಸೈಟ್ ಅಲ್ಲಿ ರಿಫ್ರೆಶ್ ಕೂಡ ಮಾಡ್ತೀನಿ ನೋಡಿ, ಇದುವರೆಗೂ ಕೂಡ ಯಾವುದೇ ತರದ ಒಂದು ರಿಜಿಸ್ಟರ್ಡ್ ಲಿಸ್ಟ್ ನ ಅನೌನ್ಸ್ ಮಾಡಿಲ್ಲ. ಮತ್ತೆ KA ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಪ್ರೊವೈಡ್ ಮಾಡಿದಂತ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಆ ಒಂದು ರಿಜಿಸ್ಟರ್ಡ್ ಲಿಸ್ಟ್ ಬಗ್ಗೆ ಯಾವುದೇ ತರದ ಒಂದು ಇನ್ಫಾರ್ಮೇಶನ್ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿಲ್ಲ. ಅದು ನಿಮ್ಗೆ ಬೇಕು ಅಂದ್ರೆ ಇವತ್ತು ಕೂಡ ರಿಲೀಸ್ ಆಗ್ಬೋದು, ಅಥವಾ ಒಂದ್ 2-3 ದಿನ ಬಿಟ್ಕೊಂಡು ಕೂಡ ರಿಲೀಸ್ ಆಗ್ಬೋದು. ಅದ್ರಿಂದ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು, ಈ ಒಂದು ಟೆನ್ಷನ್ ನ ಬಿಟ್ಟಾಕಿ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಒಂದು ಲಿಸ್ಟ್ ಅನೌನ್ಸ್ ಆದ್ಮೇಲೆ ಕೂಡ ನಿಮ್ಗೆ 15 ದಿನ ಟೈಮ್ ನ ಕೊಟ್ಟಿರ್ತಾರೆ, ಒಂದಿನಕ್ಕೆ ಲಿಂಕ್ ಕ್ಲೋಸ್ ಆಗಲ್ಲ. ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ನೇಮ್ ಬಂತು ಅಂದ್ರೆ ನೀವು ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ಈ ಒಂದು ಟೈಮ್ ಒಳಗಡೆ ಯಾವತ್ತಾರು ಒಂದಿನ ಟೈಮ್ ಮಾಡ್ಕೊಂಡು ನಿಮ್ಮ ನೇಮ್ ಮತ್ತೆ RD ನಂಬರ್ ಏನಿರುತ್ತಲ್ಲ ಕರೆಕ್ಷನ್ ಮಾಡ್ಕೊಂಡು ಅದನ್ನ ಅಪ್ಡೇಟ್ ಮಾಡಿದ್ರೆ ಸಾಕು. ನಂಬರ್ದು ಕರೆಕ್ಷನ್ ಮಾಡ್ಕೊಳ್ಳೋ ಲಿಂಕ್ ಓಪನ್ ಆದ್ಮೇಲೆ ಕೂಡ 15 ದಿನ ಟೈಮ್ ಇರುತ್ತೆ, 15 ದಿನ ಆದ್ಮೇಲೆ ಲಿಂಕ್ ಕ್ಲೋಸ್ ಆಗುತ್ತೆ. ಅದರಿಂದ ಫಸ್ಟ್ PUC ಎಕ್ಸಾಮ್ ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ, ಫುಲ್ ಚೆನ್ನಾಗಿ ಸ್ಕೋರಿಂಗ್ ಬರೋ ರೀತಿ ಬರೀರಿ. ಅದಾದ್ಮೇಲೆ ಇದನ್ನ KCT ಬಗ್ಗೆ ತಲೆ ಕೆಡ್ಸ್ಕೊಡಿ. ಯಾಕೆಂದ್ರೆ KA ಅವರು ಯಾವ್ದೇ ಒಂದು ಕನ್ಫರ್ಮೇಶನ್ ಕೊಡದೇ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಒಂದು RD ನಂಬರ್ದು ರಿಜಿಸ್ಟರ್ಡ್ ಲಿಸ್ಟ್ ಬರೋದು ಡಿಲೇ ಆಗ್ಬೋದು. ಅದಕ್ಕೋಸ್ಕರ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ಫಾಸ್ಟ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಹೇಳಿದಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಾನೇ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರ್ತೀವಿ ವೆಬ್ಸೈಟ್ ನ. ಮತ್ತೆ ಟೆಲಿಗ್ರಾಮ್ ಅಲ್ಲೂ ಕೂಡ ಜಾಯ್ನ್ ಆಗಿರಿ, ಅಲ್ಲೂ ಕೂಡ ನಿಮ್ಗೆ ಫಾಸ್ಟ್ ಆಗಿ ಅಪ್ಡೇಟ್ ಸಿಗುತ್ತೆ. ಅಲ್ಲಿ ಬಂದಿದ ತಕ್ಷಣ ನಿಮ್ಗೆ ಇನ್ಸ್ಟೆಂಟ್ ಆಗಿ ಇಲ್ಲಿ ಅಪ್ಡೇಟ್ ಸಿಗುತ್ತೆ ಸೇಮ್ ಡೇನೆ, ಅದ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳೋದು ಬೇಡ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ.